ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ಸತ್ಯ ಸತ್ಯವೇ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಪ್ರಿಯರೇ, ನಾವು ಈ ಕಾಲಘಟ್ಟದಲ್ಲಿ ಅಂತ್ಯಕಾಲವು ಎಂಬುದಾಗಿ ಅನೇಕರು ಕರೀತಾ ಇದ್ದಾರೆ. ಯಾಕೆ ಅಂತ್ಯಕಾಲ ಎಂಬುದಾಗಿ ಕರೀತಾ ಇದ್ದಾರೆ? ಅಂತ್ಯಕಾಲದ ಸೂಚನೆಗಳೇನು? ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಅಂತ್ಯಕಾಲವಿದೆ ಎಂಬುದಾಗಿ ಹೇಳಿದಂಥ ಆ ಎಲ್ಲ ಸೂಚನೆಗಳು ಈ ಕಾಲಘಟ್ಟದಲ್ಲಿ ನಡೀತಾ ಇದೆ. ಪ್ರಿಯರೇ, ಈ ಕಾಲಘಟ್ಟದಲ್ಲಿ ಜನರು ಹೇಗಿರ್ತಾರೆ, ಜನರು ಅವರ ವ್ಯವಹಾರಗಳೇನು, ಅವರು ಹೇಗಿದ್ದಾರೆ, ನಾವು ಹೇಗಿರಬಾರದು ಎಂಬುದನ್ನು ಅಂತ್ಯಕಾಲದಲ್ಲಿ ಇರುವಂಥ ಸ್ವಭಾವಗಳ ವಿಷಯವಾಗಿ ನಾನು ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ಳಲಿಕ್ಕಿದ್ದೇನೆ. ವಿಶೇಷವಾಗಿ ಅದನ್ನು ನಾವು 2 ತಿಮೋತಿ 3ನೇ ಅಧ್ಯಾಯ 1ರಿಂದ ನಾವು ಅದನ್ನು ನೋಡಿಕೊಳ್ಳಬಹುದು. ಪೌಲನು ತಿಮೋತಿಗೆ ಕಡೆಯ ದಿನಗಳಲ್ಲಿ ಜನರು ಹೀಗಿರ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದನು. ಪ್ರಿಯರೇ, ಹಾಗಾಗಿ ದೇವ ಜನರೇ, ದಯವಿಟ್ಟು 2 ತಿಮೋತಿ 3ನೇ ಅಧ್ಯಾಯ 1ರಿಂದ ನಾವು ಓದಿಕೊಳ್ಳೋಣ. ನಿಮಗಾಗಿ ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಳ್ಳುವವರು, ದೇವರನ್ನು ಪ್ರೀತಿಸದೆ ಭೋಗವನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ನೋಡ್ರಿ, ಅಂತ್ಯಕಾಲದಲ್ಲಿ ಮನುಷ್ಯರ ಸ್ವಭಾವಗಳು ಹೇಗೆ ಬದಲಾಗುತ್ತವೆ ಎಂಬುದಾಗಿ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾನು ಎಲ್ಲ ಸ್ವಭಾವಗಳನ್ನು ವಿವರಿಸೋದಿಲ್ಲ. ಮುಖ್ಯವಾಗಿ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ವಿವರಿಸಲಿಕ್ಕೆ ಇದ್ದೇನೆ. ಅದರಲ್ಲಿ ಸಮಾಧಾನವಾಗದವರು ಎಂಬುವಂಥ ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವಂಥವನಾಗಿದ್ದೇನೆ. ಯಾಕೆ ಸಮಾಧಾನವಾಗದವರು ಅಂದರೆ ಯಾರು? ಸಮಾಧಾನವಾಗಬೇಕಾದ್ರೆ ಏನು ಮಾಡಬೇಕು? ಯಾಕೆ ನಾವು ಸಮಾಧಾನವಾಗಬೇಕು? ಸಮಾಧಾನವಾಗದೇ ಇದ್ದರೆ ನಮಗೆ ಏನು ತೊಂದರೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಮೊದಲನೇದಾಗಿ ಸಮಾಧಾನವಾಗುವುದು ಎಂಬುದಾಗಿ ಹೇಳಿದರೆ ಏನು? ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಜೀವಿಸುವಾಗ ಮನುಷ್ಯರೊಟ್ಟಿಗೆ ನಮ್ಮ ವ್ಯವಹಾರಗಳು ಇದೆ. ವ್ಯವಹಾರಗಳು ನಾವು ಮಾಡುವಾಗ ಸಮಸ್ಯೆಗಳು ಬರ್ತವೆ. ಹೇಗೆ? ಗಮನಿಸ್ರಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಸಂಧಿಸುವಾಗ ಅಥವಾ ನಾವು ಮಾತನಾಡುವಾಗ ಬಹಳ ಮರ್ಯಾದೆಯಿಂದಲೂ ಗೌರವದಿಂದಲೂ ಕಾಣ್ತೇವೆ. ಹಾಗೆ ನಮ್ಮ ಬಳಕೆ ಹೆಚ್ಚಾದಂತೆ, ನಾವು ಒಬ್ರಿಗೊಬ್ರು ತಿಳಿಯುವಂತೆ ಆ ಮರ್ಯಾದೆಯು, ಮೊದಲಿಗಿದ್ದಂಥ ಮರ್ಯಾದೆಯು ಅದು ಕಡಿಮೆ ಆಗುತ್ತಾ ಹೋಗ್ತದೆ. ಕಾರಣ ಏನು? ಇಂಗ್ಲಿಷ್ನಲ್ಲಿ ಒಂದು ಮಾತಿದೆಯಲ್ಲ, ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಡೆಮ್ ಎಂಬುದಾಗಿ. ಅಂದರೆ ಅವರ ಹತ್ತಿರ ಆಗುತ್ತಾ ಆ ಗೌರವವು ಕಡಿಮೆ ಆಗುತ್ತದೆ. ಯಾಕೆ? ಪ್ರಿಯರೇ, ಗಮನಿಸ್ರಿ, ಒಬ್ಬರೊಬ್ಬರನ್ನು ನಾವು ಹತ್ತಿರ ಆಗುವಾಗ ಅವರ ಬಲಹೀನತೆಗಳು, ಅವರ ತಪ್ಪುಗಳು, ಅವರ ಪಾಪಗಳು, ಅವರ ಎಲ್ಲ ರೀತಿಯಾಗಿರೋ ಕುಂದು ಕೊರತೆಗಳನ್ನು ನಾವು ಗಮನಿಸುವಾಗ ಅವರ ಮೇಲಿರುವಂಥ ಪ್ರೀತಿಯು ತಣ್ಣಗಾಗಿ ಹೋಗ್ತದೆ ಅಥವಾ ಗೌರವವು ತಣ್ಣಗಾಗಿ ಹೋಗ್ತದೆ. ಹಾಗಾದರೆ ನಾವು ಹೇಗೆ ಆ ಸಂದರ್ಭದಲ್ಲಿ ನಡೆದುಕೊಳ್ಳಬೇಕು, ನಾವು ಹೇಗೆ ಈ ರಿಲೇಷನ್ಶಿಪ್ ಸಂಬಂಧಗಳನ್ನು ಹೇಗೆ ಬೆಳೆಸಬೇಕು ಎಂಬುವಂಥ ವಿಚಾರದಲ್ಲಿ ಬರುವಾಗ ಸಮಾಧಾನವಾಗದವರು ಎಂಬುದಾಗಿ. ಪ್ರಿಯರೇ, ನಾವು ಯಾವಾಗ ಒಬ್ಬ ವ್ಯಕ್ತಿಗೆ ಹತ್ತಿರ ಆಗ್ತಾ ಹೋಗ್ತೀವಿ, ಅವನ ಎಲ್ಲ ಬಲಹೀನತೆಗಳು ನಮಗೆ ತಿಳಿದು ಬಂದಾಗ ಸ್ವಾಭಾವಿಕವಾಗಿ ಅವನಿಂದ ಆಗಲಿಕ್ಕೆ ನಮಗೆ ಉಂಟಾಗುತ್ತದೆ.
ಗಮನಿಸ್ರಿ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಪಾಪಿಗಳಾಗಿರುವ ನಮ್ಮನ್ನ ಆತನು ಪ್ರೀತಿಸಿ ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯರೇ, ಬಲಹೀನರನ್ನ ಸೇರಿಸಿಕೊಳ್ಳಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಈ ಚಿಕ್ಕವರಲ್ಲಿ ಒಬ್ಬನನ್ನ ನೀವು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡಾಯಿತು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ಮಾತನ್ನ ನಾವು ಶ್ರದ್ಧೆಯಿಂದ ಆಲಿಸಬೇಕು. ಸಮಾಧಾನವಾಗದವರು ಎಂಬುದಾಗಿ ಹೇಳುವಾಗ, ಸಮಸ್ಯೆಗಳು ಬಂದಾಗ, ಪ್ರಯಾಸಗಳು ಬಂದಾಗ, ಅಭಿಪ್ರಾಯಗಳು ಒಂದಾಗದೇ ಇದ್ದಾಗ, ಅಥವಾ ನಮಗೆ ಇನ್ನೊಬ್ಬರ ಬಲಹೀನತೆಗಳು ನಾವು ಕಂಡಾಗ ನಾವು ಸಮಾಧಾನವಾಗಬೇಕು ಎಂಬುದಾಗಿ. ಹೇಗೆ ಅಂದರೆ, ಅವರ ತಪ್ಪನ್ನು ತಿಳಿಸಬಾರ್ದ, ಅವರ ತಪ್ಪನ್ನು ಹೇಳಬಾರ್ದ, ಅವರ ತಪ್ಪಿಗೆ ನಾವು ಜೊತೆಗೂಡಿಸ್ಬೇಕಾ, ಅವರ ತಪ್ಪನ್ನು ತಪ್ಪು ಎಂಬುದಾಗಿ ನಾವು ಹೇಳಬಾರ್ದ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನೋಡ್ರಿ ಪ್ರಿಯರೇ, ಏನು ಬರೆಯಲ್ಪಟ್ಟಿದೆ? ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಅರ್ಥವೇನು? ಸಂಬಂಧಗಳಲ್ಲಿ ತೊಡಕುಗಳು ಬರ್ತವೆ, ಸಂಬಂಧಗಳಿಗೆ ಸಮಸ್ಯೆ ಬರ್ತದೆ. ಸಮಸ್ಯೆ ಇಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಸಭೆ ಇಲ್ಲ, ಸಮಸ್ಯೆ ಇಲ್ಲದ ಕಂಟ್ರಿ ಇಲ್ಲ, ಸಮಸ್ಯೆ ಇಲ್ಲದ ದೇಶ ಇಲ್ಲ, ಸಮಸ್ಯೆ ಇಲ್ಲದ ಸ್ಥಳವೇ ಇಲ್ಲ. ಸಮಸ್ಯೆ ಇಲ್ಲ ಅಂದ್ರೆ ಅವರು ಸತ್ತವರು ಅಂತ. ಕಾರಣ, ಸತ್ತವರು ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರಲ್ಲ. ಸಮಸ್ಯೆ ಇದೆ ಅಂದರೆ ಅಲ್ಲಿ ಬೆಳವಣಿಗೆ ಇದೆ, ಸಮಸ್ಯೆ ಇದೆ ಅಂದರೆ ಅಲ್ಲಿ ಉತ್ತೇಜನವಿದೆ, ಸಮಸ್ಯೆ ಇದೆ ಅಂದರೆ ಅಲ್ಲಿ ಏನೋ ಕ್ರಿಯೆ ನಡೀತಾ ಇದೆ. ಪ್ರಿಯರೇ, ಸಮಸ್ಯೆಗಳು ಬಂದಾಗ ಯೇಸು ಕ್ರಿಸ್ತರು ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದಾರೆ. ಸೊ ನನ್ನ ಇವತ್ತಿನ ವಿಷಯ ನಾನು ಆದುಕೊಂಡಿರುವಂಥದ್ದು ಏನೆಂದರೆ, ಸಮಾಧಾನವಾಗುವುದು ಹೇಗೆ, ಸಮಾಧಾನವಾಗಲಿಕ್ಕೆ ನಾವು ಏನು ಮಾಡಬೇಕು, ಸಮಾಧಾನವಾಗಿದ್ರೆ ನಾವು ಹೇಗಿರ್ತದೆ, ಸಮಾಧಾನವಾದ ಮೇಲೆ ಅದರಿಂದ ಬರುವಂಥ ಆಶೀರ್ವಾದಗಳೇನು, ಆ ಸಮಾಧಾನವಾಗದೇ ಇದ್ದರೆ ಅದರಿಂದ ಕಳ್ಕೊಳ್ಳುವಂಥದ್ದು, ಅದರಿಂದ ಉಂಟಾಗುವ ಶಾಪವೇನು ಎಂಬುದಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಪ್ರಿಯರೇ, ಕಡೆಯ ದಿನಗಳಲ್ಲಿದ್ದೇವೆ ಎಂಬುದಾಗಿ ನಾನು ಹೇಳಿದ್ದೆ. ಕಡೆಯ ದಿನದಲ್ಲಿ ಮನುಷ್ಯನ ಸ್ವಭಾವ ಏನಂದರೆ ಸಮಾಧಾನವಾಗದು. ಗಂಡ ಹೆಂಡತಿಯ ಮೇಲೆ ಕೋಪ, ಮಕ್ಕಳು ತಂದೆ ತಾಯಿಗಳ ಮೇಲೆ ಕೋಪ, ಸಹೋದರ ಸಹೋದರಿಗಳ ಮೇಲೆ ಕೋಪ, ಅಣ್ಣ ತಮ್ಮ ಮೇಲೆ ಕೋಪ, ಅಕ್ಕ ತಂಗಿ ಮೇಲೆ ಕೋಪ. ಈ ರೀತಿಯಾಗಿ ಕೋಪ ಮಾಡ್ಕೊಳ್ತಾನೆ ಜೀವನ ನಡೆಸಿದ್ರೆ ಆ ಜೀವನ ಚೆನ್ನಾಗಿರ್ತದ? ಸಾಧ್ಯನೇ ಇಲ್ಲ. ಅದಕ್ಕೆ ದೇವರಿಟ್ಟಿರುವಂಥ ಮಾರ್ಗ ಏನು ಗೊತ್ತಾ? ಕ್ಷಮಿಸುವ ಮಾರ್ಗ, ಕ್ಷಮಾಪಣೆಯ ಮಾರ್ಗ. ಇವತ್ತು ಅನೇಕ ಕುಟುಂಬಗಳಲ್ಲಿ, ಅನೇಕ ಸಭೆಗಳಲ್ಲಿ, ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ಈ ಸಮಾಧಾನವಾಗದೇ ಇರುವುದರಿಂದ ಅನೇಕ ತೊಂದರೆಗಳಿಗೆ ಒಳಗಾಗ್ತಾ ಇದ್ದಾರೆ. ದ್ವೇಷ, ಕೋಪ, ಕ್ರೋಧಗಳನ್ನು ಬೆಳೆಸ್ಕೊಳ್ತಾ ಅವರು ಜೀವನವನ್ನು ನಡೆಸ್ತಾ ಇರೋದ್ರಿಂದ ಆಶೀರ್ವಾದಗಳನ್ನು ಹೊಂದದೇ ಇದ್ದಾರೆ. ಪ್ರಿಯರೇ, ಯಾಕೆ ಕ್ಷಮಿಸಬೇಕು, ಯಾಕೆ ಸಮಾಧಾನವಾಗಬೇಕು ಎಂಬುದಾಗಿ ನಿಮ್ಮೊಟ್ಟಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. ಯಾಕೆ ಸಮಾಧಾನವಾಗಬೇಕು ಅಥವಾ ಯಾಕೆ ಕ್ಷಮಿಸಬೇಕು? ಮೊದಲನೇದಾಗಿ ಯಾಕೆ ಕ್ಷಮಿಸಬೇಕು ಎಂಬುದಾಗಿ ನೋಡುವಾಗ, ಮೊದಲನೆಯ ಕಾರಣ, ದೇವ ಸ್ವರೂಪದಲ್ಲಿ ಮನುಷ್ಯನನ್ನು ದೇವರು ಉಂಟು ಮಾಡಿದ್ದಾನೆ. ದೇವರ ಸ್ವರೂಪದಲ್ಲಿ ದೇವರು ಏನು ಮಾಡಿದ್ದಾನೆ? ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ, ತನ್ನ ಛಾಯೆಯಲ್ಲಿ ಉಂಟು ಮಾಡಿದ್ದೇನೆ. ದೇವರು ತನಗಿರುವಂಥ ಆ ಒಂದು ವಿಷಯವನ್ನ ಮನುಷ್ಯನಲ್ಲಿ ಇಟ್ಟಿದ್ದಾನೆ. 1 ಯೋಹಾನ 4ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರನ್ನ ಪ್ರೀತಿಸ್ತೇನೆ ಎಂದು ತನ್ನ ಸಹೋದರನನ್ನು ದ್ವೇಷಿಸುವವನು ಸುಳ್ಳುಗಾರನಾಗಿದ್ದಾನೆ. ಪ್ರಿಯರೇ, ನೀವು ದೇವರನ್ನು ಪ್ರೀತಿಸ್ತೀನಿ, ದೇವರೇ ನನಗೆ ನೀನು ಇಷ್ಟ, ನಿನಗಾಗಿ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಜೀವಿಸ್ತಾ ಇರುವುದಾದರೆ, ಸಹೋದರನನ್ನ, ನಿನ್ನ ಅಣ್ಣನನ್ನ, ತಮ್ಮನನ್ನ, ನಿನ್ನ ಅಕ್ಕನನ್ನ, ತಾಯಿಯನ್ನ, ತಂದೆಯನ್ನ ನೀನು ದ್ವೇಷಿಸುವುದಾದರೆ, ಅಕ್ಕಪಕ್ಕದವ್ರನ್ನ ದ್ವೇಷಿಸುವುದಾದರೆ ನೀನು ಸುಳ್ಳುಗಾರನಾಗಿದ್ದೀ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯವು ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ದೇವರ ವಾಕ್ಯ?
ಯಾಕಂದರೆ ಮನುಷ್ಯನನ್ನು ದೇವರ ಛಾಯೆಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಅಂದರೆ ಅರ್ಥ ಏನು ಗೊತ್ತಾ? ಈ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ದೇವರನ್ನು ನಾವು ಎಲ್ಲಿ ಕಾಣಬಹುದು? ಮನುಷ್ಯನಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ, ನನ್ನ ಸಹೋದರನ ಫೋಟೋವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಸಹೋದರನ ಫೋಟೋವನ್ನು ತೆಗೆದುಕೊಂಡು ಆ ಫೋಟೋಗೆ ನಾನು ಉಗಿದು, ಆ ಫೋಟೋಗೆ ಹೊಡೆದು, ಆ ಫೋಟೋವನ್ನು ಹೀಯಾಳಿಸಿ, ಆ ಫೋಟೋಗೆ ವಿರುದ್ಧವಾಗಿ ನಾನು ಮಾತನಾಡಿದ್ರೆ ಮಾಡಿದ್ದೇನೆ. ಅದಾದಮೇಲೆ ಸಹೋದರನ ಎದುರಿಗೆ ಕಂಡಾಗ ಓ ಬ್ರದರ್ ಓ ಅಂಥೇಳಿ ನಯವಾಗಿ ಕಪಟವಾಗಿ ನಾನು ಮಾತನಾಡಿಸಿ ಮಾತಾಡುವಾಗ ಇದರ ಅರ್ಥ ಏನು? ಫೋಟೋವನ್ನು ನಾನೇನು ಮಾಡಿದ್ದೇನೆ? ಭಾವಚಿತ್ರವನ್ನು ನಾನು ಹಾನಿ ಮಾಡಿದ್ದೇನೆ. ಎದುರಿಗೆ ಕಂಡಾಗ ನಾನು ನಟನೆ ಮಾಡ್ತಾ ಇದ್ದೇನೆ. ಇದರ ಅರ್ಥ ಏನು? ನಿಜವಾದ ಅರ್ಥ, ನಾನು ಆತನನ್ನು ದ್ವೇಷಿಸ್ತಾ ಇದ್ದೇನೆ. ಹಾಗೆಯೇ ಮನುಷ್ಯನನ್ನು ನಾನು ದ್ವೇಷಿಸ್ತಾ ಇದ್ದೀನಿ, ದೇವರನ್ನು ಪ್ರೀತಿಸ್ತಾ ಇದ್ದೀನಿ, ದೇವರ ಕಾರ್ಯ ಮಾಡ್ತಾ ಇದ್ದೀನಿ, ದೇವರಿಗೆ ಸಭೆಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ ನಾನು ಇರುವುದಾದರೆ ನಾನು ಸುಳ್ಳುಗಾರನಾಗಿದ್ದೇನೆ. ನಾನು ದೇವರನ್ನು ಪ್ರೀತಿಸ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಂತ ಅಂದುಕೊಳ್ಳುತ್ತೇನೆ. ಪ್ರಿಯರೇ, ದೇವರ ಸ್ವರೂಪದಲ್ಲಿ ಉಂಟು ಮಾಡಿರುವಂಥ ಮನುಷ್ಯನನ್ನು ನಾವು ಪ್ರೀತಿಸದೆ ಹೋದರೆ ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಹೇಗೆ ನಾವು ಪ್ರೀತಿಸಲಿಕ್ಕೆ ಸಾಧ್ಯ? ಇವತ್ತು ಅನೇಕರು ಸಭೆಗಳಲ್ಲಿ ಹೇಳೋದೇನು? ನಾನು ಮನುಷ್ಯರಿಗಾಗಿ ಬರ್ತಾ ಇಲ್ಲ, ದೇವರಿಗಾಗಿ ಬರ್ತಾ ಇದ್ದೀನಿ. ಅರೆ, ನೀನು ಮನುಷ್ಯನನ್ನು ಪ್ರೀತಿಸದೆ ದೇವರಿಗಾಗಿ ಬರ್ತಾ ಇದ್ದೀನಿ ಅಂದರೆ ಅದು ಸುಳ್ಳು. ಹಾಗಾದರೆ ಯಾಕೆ ಕ್ಷಮಿಸಬೇಕು? ಮೊದಲನೇ ಕಾರಣ ಏನು ಗೊತ್ತಾ? ದೇವರ ಸ್ವರೂಪದಲ್ಲಿ ಮನುಷ್ಯನನ್ನು ದೇವರು ಉಂಟು ಮಾಡಿದ್ದ ಕಾರಣದಿಂದ ಅವನನ್ನು ಕ್ಷಮಿಸಬೇಕು. ಮತ್ತೆ ಅವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಆ ಥರ ಅಂದರು, ಈ ಥರ ಅಂದರು, ಅದು ಇದು ಎಂಬುದಾಗಿ. ಹೌದು, ಕೊಲಸ್ಯದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಓದ್ತೀರಿ, ಕೇಳಿಸ್ಕೊಳ್ಳಿ. ಮತ್ತೊಬ್ಬನ ಮೇಲೆ ತಪ್ಪೋರಿಸುವುದಕ್ಕೆ ಕಾರಣವಿದ್ದರೂ ತಪ್ಪೋರಿಸದೆ ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನಮ್ಮ ಮಾನದಂಡ ಏನು ಗೊತ್ತಾ? ಕರ್ತನು ನನ್ನನ್ನು ಕ್ಷಮಿಸಿದಂತೆ. ಕೆಲವರು ಹೇಳೋದುಂಟು, ಅವ್ರಿಗೆ ವಾಕ್ಯ ಗೊತ್ತಿಲ್ವಾ? ಅವ್ರು ಹಿಂಗೆ ಮಾಡ್ಬೋದಿತ್ತಾ? ವಾಕ್ಯ ಗೊತ್ತಿದ್ದೇ ತಪ್ಪುವವರಾಗಿದ್ದಾರೆ. ನೀನು ಪ್ರತಿ ಸಾರಿ ಪಾಪ ಮಾಡುವಾಗ ಇದು ಪಾಪ ಅಂತ ಗೊತ್ತಾಗ್ತಾ ಇದೆಯೇ ಇಲ್ವಾ? ಮತ್ತೆ ನೀನು ಪಾಪ ಮಾಡುವಾಗ ದೇವರ ಹತ್ರ ಕ್ಷಮಾಪಣೆ ಕೇಳುವಾಗ ದೇವರು ನಿನ್ನನ್ನು ಕ್ಷಮಿಸ್ತಾ ಇದ್ದಾನೆ ಇಲ್ಲ? ದೇವರ ಸ್ವರೂಪದಲ್ಲಿ ಉಂಟು ಮಾಡಿರೋ ಮನುಷ್ಯನನ್ನು ನೀನು ಪ್ರೀತಿಸದೆ, ನೀನು ಕ್ಷಮಿಸದೆ ದೇವರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸುಳ್ಳು. ಹಾಗಾಗಿ ಮನುಷ್ಯನನ್ನು ಪ್ರೀತಿಸುವ ಮುಖಾಂತರ ದೇವರನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ನಾವು ಕಾಣಬಹುದು. ಒಬ್ಬ ವ್ಯಕ್ತಿ ನಿಜವಾಗ್ಲೂ ದೇವ್ರನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಗೆ ಗೊತ್ತಾಗ್ತದೆ ಗೊತ್ತಾ? ನೀವು ಆ ವ್ಯಕ್ತಿ ತನ್ನ ಸಹೋದರನ ಜೊತೆ ಹೇಗೆ ನಡ್ಕೊಳ್ತಾ ಇದ್ದಾನೆ ಅನ್ನೋದನ್ನ ನೀವು ಗಮನಿಸಿದರೆ ಸಾಕು, ಹೇಗೆ ಗೊತ್ತಾಗ್ತದೆ. ಒಬ್ರು ಹೀಗೆ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದಾಗ ಅವರು ಹೇಳಿದ್ರು, ಹಳೆಯ ಸ್ನೇಹಿತನು ಹಳೆಯ ಕೆಲಸಗಾರನು ಇನ್ನೂ ಜೊತೆಗಿದ್ದಾರೆ ಅಂದ್ರೆ ಅವನು ಒಳ್ಳೆ ವ್ಯಕ್ತಿ. ಪ್ರಿಯರೇ, ಮನುಷ್ಯನನ್ನು ನಾವು ಪ್ರೀತಿಸೋದಂದರೆ ಅವ್ರಿಗೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಲ್ಲ. ಪ್ರೀತಿಯ ಇನ್ನೊಂದು ಈ ವಿಷಯ ಏನು ಗೊತ್ತಾ? ಕ್ಷಮಿಸುವಂಥದ್ದು. ಆ ಕ್ಷಮಾಪಣೆ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಏನು ಮಾಡಿದ್ರೂ ಅದು ವ್ಯರ್ಥ, ಅದು ವೇಸ್ಟ್. ಹಾಗಾಗಿ ಮೊದಲನೇ ಕಾರಣ ಯಾಕೆ ನಾನು ಕ್ಷಮಿಸಬೇಕು? ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಕಾರಣ. ಎರಡನೇದಾಗಿ ಯಾಕೆ ನಾನು ಕ್ಷಮಿಸಬೇಕು? ಯಾಕಂದರೆ ನಾನು ಕ್ಷಮಿಸದೆ ಹೋದರೆ ದೇವರು ನನ್ನ ಪಾಪವನ್ನು ಕ್ಷಮಿಸೋದಿಲ್ಲ. ಎರಡನೇ ಕಾರಣ ಯಾಕೆ ನಾನು ಕ್ಷಮಿಸಬೇಕು? ನಾನು ಕ್ಷಮಿಸದೆ ಹೋದರೆ ನನ್ನ ತಂದೆಯು ನನ್ನ ಪಾಪವನ್ನು ಕ್ಷಮಿಸೋದಿಲ್ಲ. ಓದ್ರಿ, ಮತ್ತಾಯನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 13, 14, 15 ವಚನ. ನಿಮಗಾಗಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದು. ಒಂದು ಕೆಲಸ ಮಾಡ್ರಿ, ನೀವು ಜನರ ಅನ್ನುವ ಕಡೆ ನೀವು ಯಾರನ್ನ ಕ್ಷಮಿಸಕ್ಕೆ ಆಗ್ತಾ ಇಲ್ಲ ಅವ್ರ ಹೆಸರನ್ನು ಹಾಕಿ ಓದ್ರಿ. ನಿಮ್ಮ ಅತ್ತೆ ಆಗಿರ್ಬೋದು, ನಿಮ್ಮ ಮಾವ ಆಗಿರ್ಬೋದು, ನಿಮ್ಮ ಜೊತೆ ಹುಟ್ಟಿದವರಾಗಿರ್ಬೋದು, ನಿಮ್ಮ ಜೊತೆ ಕೆಲಸದವರಾಗಿರ್ಬೋದು, ನಿಮ್ಮ ನೆರೆಯವರಾಗಿರ್ಬೋದು, ಅಲ್ಲಿ ಹಾಕಿ ಓದ್ರಿ, ಗೊತ್ತಾಗ್ತದೆ.
ಪ್ರಿಯರೇ, ನಾವು ಕ್ಷಮಿಸಬೇಕು. ನಾವು ಕ್ಷಮಿಸದೇ ಇದ್ರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಲ್ಲ. ದೇವರು ನಮ್ಮ ಪಾಪನ ಕ್ಷಮಿಸದೇ ಇದ್ರೆ ನಾವು ಈ ಕ್ರೈಸ್ತಿಯ ಜೀವಿತವನ್ನು ಜೀವಿಸಿ ವ್ಯರ್ಥ ಅಲ್ವಾ? ವ್ಯರ್ಥ ಅಲ್ವಾ? ಪ್ರಿಯರೇ, ನಾವು ಈ ಥರ ಪಾಪಗಳನ್ನು ಕ್ಷಮಿಸಿದ್ರೆ ಮಾತ್ರ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಎಸ್. ಮೂರನೇ ಕಾರಣ, ಯಾಕೆ ನಾವು ಕ್ಷಮಿಸಬೇಕು? ಒಂದು ಉದಾಹರಣೆ ನೆನಪಿಗೆ ಬರ್ತಾ ಇದೆ, ಅದನ್ನು ಹೇಳಿ ಮುಂದಿನ ಕಾರಣವನ್ನು ನಾವು ನೋಡಿಕೊಳ್ಳೋಣ. ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಜಗಳವಾಯಿತು. ಅಣ್ಣ ತಮ್ಮಂದಿರಲ್ಲಿ ಜಗಳವಾಯಿತು. ಆಗ ಇಬ್ಬರು ಒಂದೇ ಚರ್ಚಿಗೆ ಹೋಗುವರು, ಒಂದೇ ಸಭೆಗೆ ಹೋಗುವರು. ಆಗ ಭಾನುವಾರ ಅವರು ಹೋಗ್ತಾ ಇದ್ದಾರೆ, ಅವರವ್ರ ಮಕ್ಕಳು ಹೆಂಡತಿ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ಮುಂದೆ ಅಣ್ಣ ಹೋಗ್ತಾ ಇದ್ದಾನೆ, ಮುಂದೆ ತಮ್ಮ ಹೋಗ್ತಾ ಇದ್ದಾನೆ. ಅಣ್ಣ ಹೇಳ್ತಾ ಇದ್ದಾನೆ, ನಾನು ಇವತ್ತು ಸಭೆಗೆ ಹೋಗಲ್ಲ. ಅವನು ಹೋಗೋ ಸಭೆಗೆ ನಾನು ಹೋಗಲ್ಲ. ಅವನು ಹೋಗ್ತಾ ಇದ್ದಾನಲ್ಲ, ಅವನು ಹೋಗೋ ಸಭೆಗೆ ನಾನು ಹೋಗಲ್ಲ ಅಂತ ಹೇಳಿದಾಗ ಪಕ್ಕದಲ್ಲಿದ್ದಂಥ ಅವನ ಮಗಳು ಹೇಳಿದ್ಲು, ಅಪ್ಪ, ದೊಡ್ಡಪ್ಪ ಚರ್ಚಿಗೆ ನೀನು ಹೋಗಲ್ವಾ? ಇಲ್ಲ, ನಾನು ಹೋಗಲ್ಲ. ಹಾಗಾದ್ರೆ ದೊಡ್ಡಪ್ಪ ಸ್ವರ್ಗಕ್ಕೆ ಹೋದ್ರೆ ಅಲ್ಲಿಗೂ ನೀನು ಹೋಗಲ್ವಾ? ಆಗ ಆ ತಮ್ಮನಿಗೆ ಮನಸ್ಸಲ್ಲಿ ನೋವಾಯ್ತು. ಓ ಮಗಳೇ, ಹೌದಲ್ವಾ? ತಕ್ಷಣ ಹೋಗಿ ಅಣ್ಣನ ಇಟ್ಕೊಂಡು, ಅಣ್ಣ ತಪ್ಪಾಯ್ತು ಅಣ್ಣ ಅಂತ ಹೇಳಿ ಇಬ್ಬರು ಸಂತೋಷವಾಗಿ ಅವರು ಚರ್ಚಿಗೆ ಹೋದರು. ಪ್ರಿಯರೇ, ನಾವು ಬೇರೆಯವರ ತಪ್ಪನ್ನು ಕ್ಷಮಿಸೋದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಮೂರನೇ ಕಾರಣ, ಯಾಕೆ ನಾವು ಬೇರೆಯವರನ್ನು ಕ್ಷಮಿಸಬೇಕು, ಯಾಕೆ ನಾವು ಸಮಾಧಾನವಾಗಬೇಕು? ಯಾಕಂದರೆ ಕ್ರಿಸ್ತನು ಕೂಡ ಅವನಿಗಾಗಿ ಸತ್ತಿದ್ದಾನೆ. ಹೋದ್ರಿ ರೋಮರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 15ನೇ ವಚನ. ಅವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನು. ಇಲ್ಲಿ ಆಹಾರ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. ನಿನ್ನ ಆಹಾರದಿಂದ ಒಬ್ಬ ಸಹೋದರನಿಗೆ ತೊಂದರೆ ಆಗುವುದಾದರೆ ಅದನ್ನು ನೀನು ಬಿಟ್ಟು ಬಿಡೋದು ಒಳ್ಳೇದು. ಯಾಕಂದ್ರೆ ಅವನಿಗೋಸ್ಕರ ಕೂಡ ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ಯಾರನ್ನ ದ್ವೇಷಿಸ್ತೀವಿ, ಯಾರನ್ನ ಕ್ಷಮಿಸಕ್ಕೆ ಆಗ್ತಾ ಇಲ್ಲ, ಅವನಿಗೋಸ್ಕರ ಕೂಡ ಯಾರು ಸತ್ತಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನು ಸತ್ತಿದ್ದಾರೆ. ಇಕಡೋರ್ ಎಂಬುವಂಥ ಅರಣ್ಯದಲ್ಲಿ ಜಿಮ್ ಎಲಿಯಟ್ ಎಂಬುವಂಥ ವ್ಯಕ್ತಿ ಮತ್ತು ಅವನ 5 ಜನ ಸಹೋದರರು ಅಲ್ಲಿ ಬುಡಕಟ್ಟು ಜನರು, ಅಂದರೆ ಅವರು ಬಟ್ಟೆನೇ ಹಾಕಲ್ಲ, ಆ ಪ್ರದೇಶದಲ್ಲಿ ಅವರು ಸೇವೆಯನ್ನು ಮಾಡಲಿಕ್ಕೆ ಅವರು ಇಷ್ಟಪಟ್ಟರು. ಬಟ್ಟೆನೇ ಹಾಕದೇ ಇರುವಂಥ, ನಾಗರಿಕತೆನೇ ಗೊತ್ತಿಲ್ಲದೆ ಇರುವಂಥ ಆ ಕಾಡಿನಲ್ಲಿರುವಂಥ ಜನರಿಗೆ ಅವರು ಸುವಾರ್ತೆ ಹೇಳಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಅವರ ಫ್ಲೈಟನ್ನು ಅವರ ಪ್ರದೇಶದಲ್ಲಿ ಆ ಇಕಡೋರ್ ಎಂಬುವಂಥ ಅಮೆಝಾನ್ ಜಂಗಲ್ನಲ್ಲಿ ಆ ಕಾಡಿನಲ್ಲಿ ಅವರು ಆ ಫ್ಲೈಟನ್ನು ಓಡಿಸುವ ಒಂದು ದಿನ ಆ ಫ್ಲೈಟ್ನಿಂದ ಅವರಿಗೆ ಸ್ವೀಟ್ಸು ಅದು ಇದು ಎಲ್ಲ ಹಾಕ್ತಾಯಿದ್ರು. ಒಂದು ದಿನ ಅವರಿಗೆ ಮನಸ್ಸಾಯಿತು, ಅವರು ಇಳಿದು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಆ ಫ್ಲೈಟನ್ನು ಇಳಿಸಿದ್ರು. ಫ್ಲೈಟನ್ನು ಇಳಿಸಿದಾಗ ಆ 5 ಜನರನ್ನು ಆ ಜನರು ಕೊಂದು ಹಾಕಿದ್ರು. ಬಲೆ ಈಟಿಗಳಿಂದ ಚುಚ್ಚಿ ಕೊಂದು ಹಾಕಿದ್ರು. ಜಿಮ್ ಎಲಿಯಟ್ ಮತ್ತು ಅವನ ಸಹೋದರರು, ಅವನ ಫ್ರೆಂಡ್ಸ್ಗಳು, ಅವರೆಲ್ಲರೂ ಕೂಡ ಹೊಸ ದಾಂಪತ್ಯ ಜೀವಿತವನ್ನು ಅವರು ಪ್ರಾರಂಭ ಮಾಡಿ, ಚಿಕ್ಕ ಮಕ್ಕಳು ಅವ್ರಿಗಿದ್ದಾರೆ, ಅವರೆಲ್ಲರೂ ಮದುವೆ ಆಗಿರೋರು. ಪ್ರಿಯರೇ, ಅವರ ಅಷ್ಟು ಜನ 5 ಜನ ಸತ್ತು ಹೋದ ನಂತರ ಅವರ ಹೆಂಡತಿಯರು ಅವ್ರಿಗಾಗಿ ಕಾಯ್ತಾ ಇದ್ದಾರೆ, ಯಾವ ಸುದ್ದಿ ಗೊತ್ತಾಗಿಲ್ಲ. ಆಮೇಲೆ ಇಂಥ ಕಾಡಿಗೆ ಅವರು ಹೋಗಿದ್ದಾರೆ ಎಂಬುದಾಗಿ ಹೇಳಿ ಅವರನ್ನು ಹುಡ್ಕೊಂಡು ಬರುವ ಸಮಯದಲ್ಲಿ ಅವರೆಲ್ಲರೂ ಕೂಡ ಸತ್ತೋಗಿದ್ದಾರೆ ಎಂಬುದಾಗಿ ಗೊತ್ತಾಗಿ ಅವರು ಬಹಳವಾಗಿ ದುಃಖಪಟ್ಟರು. ಜಿಮ್ ಎಲಿಯಟ್ ಮತ್ತು ಆ ಜಿಮ್ ಎಲಿಯಟ್ನ ಎಲ್ಲ ಅವನ ಸ್ನೇಹಿತರು ಸತ್ತೋಗಿರುವಾಗ ಜಿಮ್ ಎಲಿಯಟ್ನ ಹೆಂಡತಿ ಒಂದು ತೀರ್ಮಾನ ಮಾಡಿದ್ಲು, ನನ್ನ ಗಂಡನು ಮಾಡಿದಂಥ ಸೇವೆಯನ್ನು, ನನ್ನ ಗಂಡನು ಸತ್ತರೂ ನಾನು ಅದನ್ನು ಪೂರ್ತಿ ಮಾಡ್ತೇನೆ ಎಂಬುದಾಗಿ ಆ ಬುಡಕಟ್ಟು ಜನಾಂಗಕ್ಕೆ ಮಧ್ಯಕ್ಕೆ ಆಕೆ ಹೋದ್ಲು.
ಆಕೆಗಿದ್ದಂಥ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋದ್ರು. ಆಕೆ ತನ್ನ ಪ್ರಾಣವನ್ನು ಲೆಕ್ಕಿಸಲಿಲ್ಲ. ಆಕೆ ಹೋದ ಮೇಲೆ ದೇವರು ಅಲ್ಲಿ ಅದ್ಭುತವನ್ನು ಮಾಡಿದರು. ಆ ಜನರು ಸುವಾರ್ತೆಯನ್ನು ಅಂಗೀಕರಿಸಿದರು. ಆ ಜನರು ಆ ದೇವರನ್ನು ಸ್ವೀಕರಿಸಿದರು. ಆ ಜನರು ದೇವರ ವಿಷಯವನ್ನು, ಯೇಸು ಕ್ರಿಸ್ತನ ವಿಷಯವನ್ನು ತಿಳಿದುಕೊಂಡ್ರು. ಪ್ರಿಯರೇ, ಇವತ್ತು ಅಲ್ಲಿ ಚರ್ಚ್ ಇದೆ. ಇವತ್ತು ಅವರು ಬಟ್ಟೆಗಳನ್ನು ಹಾಕ್ಕೊಂಡು ನಾಗರಿಕತೆಯನ್ನು ಕಲಿತಾ ಇದ್ದಾರೆ. ಇವತ್ತು ಅವ್ರು ಯಾರನ್ನು ಕೂಡ ಹೊರಗಿಂದ ಹೋದವ್ರನ್ನ ಸಾಯಿಸ್ತಾ ಇಲ್ಲ. ಕಾರಣ ಜಿಮ್ ಎಲಿಯಟಿನ ಹೆಂಡತಿ ಕೊಟ್ಟಂಥ ಆ ಕ್ಷಮಾಪಣೆ. ಯಾಕಂದರೆ ಅವ್ರಿಗಾಗಿ ಕೂಡ ಯಾರು ಸತ್ತಿದ್ದಾರೆ? ಯೇಸು ಕ್ರಿಸ್ತರು ಅವ್ರಿಗಾಗಿ ಸತ್ತಿದ್ದಾರೆ. ಪ್ರಿಯರೇ, ನಾವು ಅನೇಕ ಸಾರಿ ಇವ್ರ ಮೇಲೆ ಕೋಪ ಮಾಡಿಕೊಂಡು, ದ್ವೇಷ ಮಾಡಿಕೊಂಡು, ಅವ್ರನ್ನ ಕ್ಷಮಿಸದೆ ಹಠ ಸಾಧಿಸ್ತಾ ನಾವು ಇರುವಾಗ ನಾವು ಅದನ್ನು ಮರ್ತು ಬಿಡ್ತೀರಿ. ಅವ್ರಿಗಾಗಿ ಕೂಡ ಯೇಸು ಕ್ರಿಸ್ತನು ಸತ್ತಿದ್ದಾನೆ. ಯಾಕೆ ನಾವು ಕ್ಷಮಿಸಬೇಕು? ಯಾಕಂದರೆ ಅವ್ರಿಗೋಸ್ಕರ ಯೇಸು ಕ್ರಿಸ್ತನು ಸತ್ತಿದ್ದಾರೆ. 4ನೇ ಕಾರಣ, ಯಾಕೆ ನಾವು ಕ್ಷಮಿಸಬೇಕು? ಯಾಕಂದರೆ ನಾವು ಕ್ಷಮಿಸಿದ್ರೇ ದೇವರು ನಮ್ಮ ಕಾಣಿಕೆಯನ್ನು ಸ್ವೀಕಾರ ಮಾಡೋದು. ಯಾಕಂದರೆ ನಾವು ಕ್ಷಮಿಸಿದ್ರೇ ದೇವರು ನಮ್ಮ ಕಾಣಿಕೆಯನ್ನು ಸ್ವೀಕರಿಸುವಂಥದ್ದು. ಎಸ್, ಇಲ್ಲದಿದ್ದರೆ ದೇವರು ನಮ್ಮ ಕಾಣಿಕೆಯನ್ನು ಏನು ಮಾಡಲ್ಲ ಗೊತ್ತಾ? ಸ್ವೀಕಾರ ಮಾಡಲ್ಲ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರುದ್ಧವದೆ ಎಂದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನೋಡ್ರಿ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಸಹೋದರ ಮೇಲೆ ಏನಾದರೂ ಇರುವುದಾದರೆ ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ನೀನು ಹೋಗಿ ನಿನ್ನ ಸಹೋದರನೊಟ್ಟಿಗೆ ಒಂದಾಗಿ ನೀನೇನು ಮಾಡು? ನೀನು ಕಾಣಿಕೆಯನ್ನು ಕೊಡು. ಪ್ರಿಯರೇ, ಸಹೋದರನ ಮೇಲೆ ಕೋಪವನ್ನು ಇಟ್ಟುಕೊಂಡು, ಸಹೋದರ ಅಂದರೆ ಅದು ಯಾರೇ ಆಗಿರ್ಬೋದು, ಅದು ನಿಮ್ಮ ಮಾವ, ಅತ್ತೆ, ಅದು ನಿಮ್ಮ ಸಂಬಂಧಿಕರು, ಅಕ್ಕಪಕ್ಕದವರು, ನಿಮ್ಮ ನೆರೆಯವರು, ಅದು ಯಾರೇ ಆಗಿರ್ಬೋದು, ಯಾರ ಮೇಲಾದರೂ, ಅದು ಸ್ವಂತ ಹೆಂಡತಿನೇ ಆಗಿರ್ಬೋದು, ಕೋಪವಿದ್ದರೆ, ದ್ವೇಷವಿದ್ದರೆ, ಅಥವಾ ಏನೋ ಸಮಸ್ಯೆ ಆಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಬಂದು ಕಾಣಿಕೆಯನ್ನು ಹಾಕಿ. ಯಾಕಂದರೆ ನೀನು ಸರಿಪಡಿಸಿಕೊಳ್ಳದೇ ಕಾಣಿಕೆಯನ್ನು ಹಾಕಿದ್ರೆ ಆ ಕಾಣಿಕೆಯನ್ನು ದೇವರು ಸ್ವೀಕರಿಸಲ್ಲ. ಆ ಕಾಣಿಕೆಯನ್ನು ದೇವರು ಆಶೀರ್ವಾದ ಮಾಡಲ್ಲ. ಎಷ್ಟೋ ಸಾರಿ ನಾನು ಹಾಕಿದ್ದೀನಲ್ಲ, ನಾನು ಚೆನ್ನಾಗೇ ಇದ್ದೀನಲ್ಲ. ಹೌದು, ನೀನು ಪಾಪ ಮಾಡಿದ್ರು ದೇವ್ರು ನೀನು ಶಿಕ್ಷಿಸದೆ, ಸಾಯಿಸದೆ ಬದುಕಿಸಿದ್ದಾನಂದರೆ, ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾನಂದರೆ ಅದು ನೀನು ಮಾಡ್ತಾ ಇರುವಂಥ ಕಾರ್ಯಗಳಿಗಾಗಿ ಅಲ್ಲ, ಆತನ ದಯೆ, ಕರುಣೆ, ಕೃಪೆಗಾಗಿ. ಯೋಬನ ವಿಷಯದಲ್ಲಿ ಗಮನಿಸ್ರಿ. ಯೋಬನ 3 ಜನ ಸ್ನೇಹಿತರು ಬಂದು ಅವನಿಗೆ ಆಸ್ತಿ ಕಳ್ಕೊಂಡಾಗ್ಲೂ ಅಷ್ಟು ನೋವಾಗಲಿಲ್ಲ, ಮಕ್ಕಳನ್ನು ಕಳ್ಕೊಂಡಾಗ್ಲೂ ಅಷ್ಟು ನೋವಾಗಲಿಲ್ಲ, ಆರೋಗ್ಯ ಕಳ್ಕೊಂಡಾಗ್ಲೂ ಅಷ್ಟು ನೋವಾಗಲಿಲ್ಲ. ಈ 3 ಜನ ಸ್ನೇಹಿತರು ಬಂದು ಅವನಿಗೆ ಸಾಂತ್ವನ ಹೇಳೋ ಬದಲು ಅವನ್ನ ಚುಚ್ಚಿ 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 ಮಾತಿನಲ್ಲೇ ಅವನನ್ನು ಸಾಯಿಸೋಕೆ ಪ್ರಯತ್ನ ಪಟ್ಟರು. ಯೋಬನು ಬರೆದ ಪುಸ್ತಕ 42ನೇ ವಚನದಲ್ಲಿ ದೇವರು ಕೂಡ ಹೇಳ್ತಾರೆ, ಹೌದು, ಯೋಬನು ನುಡಿದಂತೆ ನೀವು ನುಡಿಯಲಿಲ್ಲ. ಆದುದರಿಂದ ನಾನು ನಿಮ್ಮನ್ನ ಸಾಯಿಸದಂತೆ, ನಿಮ್ಮ ಮೇಲೆ ಕೋಪಗೊಂಡದಂತೆ ನೀವು ಹೋಗಿ ಯೋಬನ ಹತ್ತಿರ ಪ್ರಾರ್ಥನೆ ಮಾಡಿಸ್ಕೊಳ್ರಿ. ಈ 3 ಜನ ಬಂದು ಯೋಬನ ಹತ್ರ, ಯೋಬನೇ, ದೇವರು ನಮ್ಮನ್ನ ಹೇಳಿ ಕಳಿಸಿದ್ದಾನೆ, ನಮಗಾಗಿ ನೀನು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದಾಗ ಯೋಬ, ಓಯ್, ಈಗ ಗೊತ್ತಾಯ್ತಾ ನಾನು ಎಷ್ಟು ಪ್ರಾಮಾಣಿಕನು, ನಾನೇನು ನಿಮ್ಗೆ ಪ್ರಾರ್ಥನೆ ಮಾಡಲ್ಲ, ಹೋಗಿ 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 ಅಂತ ಹೇಳು ಕಳಿಸ್ಲಿಲ್ಲ. ಅಲ್ಲಿ ಬರೆಯಲ್ಪಟ್ಟಿದೆ, ಯೋಬನು ಪ್ರಾರ್ಥನೆ ಮಾಡಿದನು, ಯೋಬನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಾದ್ಮೇಲೆ ಕೆಳಗಿನ ವಚನ ಬರೆಯಲ್ಪಟ್ಟಿದೆ, ಏನು ಗೊತ್ತಾ? ಯೋಬನನ್ನ ದೇವರು 2ರಷ್ಟು ಆಶೀರ್ವಾದ ಮಾಡಿದನು. ನಿಮ್ಮ ಜೀವಿತದಲ್ಲಿ ಆಶೀರ್ವಾದವು ನಿಜವಾಗಲೂ ಹೊಂದಬೇಕಾದ್ರೆ ನೀವು ಕ್ಷಮಿಸ್ರಿ, ದೇವರನ್ನು ಕ್ಷಮಿಸಿ, ನಿಮ್ಮ ಸಹೋದರನನ್ನು ಕ್ಷಮಿಸಿ. ಹಾಗಿರುವಾಗ ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನು?
ಸಮಾಧಾನವಾಗದವರು ಕುರಿತಾಗಿ ನಾವು ಧ್ಯಾನ ಮಾಡ್ತೀವಿ. ನಾವು ಸಮಾಧಾನವಾಗಬೇಕು. ಸಮಾಧಾನಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಹೋರಾಡುವುದಕ್ಕಾಗಲಿ, ನಾವು ನ್ಯಾಯ ತೀರಿಸುವುದಕ್ಕಾಗಲಿ ನಾವು ಕರೆದವರಲ್ಲ. ಮೊದಲನೇದಾಗಿ ಯಾಕೆ ನಾವು ಕ್ಷಮಿಸಬೇಕು? ಮೊದಲನೇದಾಗಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾರೆ. ಎರಡನೇದಾಗಿ ಅವರ ಪಾಪವನ್ನು ಕ್ಷಮಿಸಿದ್ರೆ ದೇವರು ನಮ್ಮ ಪಾಪವನ್ನು ಕ್ಷಮಿಸ್ತಾನೆ. ಮೂರನೇದಾಗಿ ದೇವರು ಅವ್ರಿಗಾಗಿ ಕೂಡ, ಯೇಸು ಕ್ರಿಸ್ತನ ಅವ್ರಿಗಾಗಿ ಕೂಡ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾಲ್ಕನೇದಾಗಿ ಭೌತಿಕವಾಗಿ ದೇವರು ನಿನ್ನನ್ನು ಆಶೀರ್ವದಿಸಬೇಕಾ, ನಮ್ಮನ್ನು ಆಶೀರ್ವದಿಸಬೇಕಾ, ನಾವು ಸಹೋದರನನ್ನು ಕ್ಷಮಿಸಬೇಕು. ಇನ್ನೂ ಕಾರಣಗಳಿದೆ, ಆದರೆ ಸದ್ಯಕ್ಕೆ 4 ನಾವು ಧ್ಯಾನ ಮಾಡಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರ ಮೇಲಾದರೂ ಕೋಪ, ದ್ವೇಷ, ಕ್ರೋಧ ಇರುವುದಾದರೆ ಇವತ್ತು ಅದನ್ನು ಬಿಟ್ಟು ಬಿಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಕ್ಷಮಿಸ್ರಿ. ದೈವ ಶಾಂತಿ, ದೈವ ಸಮಾಧಾನ, ದೈವ ಆರೋಗ್ಯವು ನಿಮ್ಮ ಮೇಲೆ ಬರಲಿಕ್ಕಿದೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಕ್ಷಮಿಸುವುದರ ಬಗ್ಗೆ ಕಲಿಸೋದಕ್ಕಾಗಿ ಸ್ತೋತ್ರ. ನಾನು ಮನಪೂರ್ವಕವಾಗಿ ಕ್ಷಮಿಸಲಿಕ್ಕಾಗಿ ಸಹಾಯ ಮಾಡು. ಯಾಕಂದರೆ ಮನುಷ್ಯನನ್ನು ನೀನು ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಿ. ಪ್ರತಿ ಮನುಷ್ಯನಲ್ಲಿ ನಿನ್ನ ಸ್ವರೂಪವನ್ನು ಕಾಣಲಿಕ್ಕೆ ಸಹಾಯ ಮಾಡು. ಇತರರ ಪಾಪವನ್ನು ಕ್ಷಮಿಸಿದರೆ ನನ್ನ ಪಾಪವನ್ನು ಕ್ಷಮಿಸ್ತಿ ಎಂಬುದಾಗಿ ಹೇಳಿದ್ದಿ. ನಾನು ಕ್ಷಮಿಸಲಿಕ್ಕಾಗಿ ಸಹಾಯ ಮಾಡು. ಅದು ಮಾತ್ರವಲ್ಲ, ನನ್ನ ಕಾಣಿಕೆಯನ್ನು ಆಶೀರ್ವದಿಸುವವನು ನೀನಾಗಿದ್ದಿ. ನನ್ನನ್ನು ಆಶೀರ್ವದಿಸು. ಅದು ಮಾತ್ರವಲ್ಲ, ಅವ್ರಿಗಾಗಿ ಕೂಡ ನೀನು ಪ್ರಾಣ ಕೊಟ್ಟಿದ್ದಿ. ಅದನ್ನು ತಿಳ್ಕೊಂಡು ನಾನು ಕ್ಷಮಿಸಲಿಕ್ಕಾಗಿ ಸಹಾಯ ಮಾಡು. ನನಗೆ ದುಃಖವಾದರೂ ನೋವಾದರೂ ಚಿಂತೆ ಇಲ್ಲ. ನೀನು ಹೇಳಿದ ಮಾತನ್ನು ಮಾಡಲಿಕ್ಕಾಗಿ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಅರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದ್ವೇಷಿಸ್ತಾ ಇದ್ದೇನೆ, ಹಾಗೆಯೇ ಮನುಷ್ಯನನ್ನ ನಾನು ದ್ವೇಷಿಸ್ತಾ ಇದ್ದೀನಿ. ದೇವರನ್ನ ಪ್ರೀತಿಸ್ತಾ ಇದ್ದೀನಿ, ದೇವರ ಕಾರ್ಯ ಮಾಡ್ತಾ ಇದ್ದೀನಿ, ದೇವರಿಗೆ ಸಭೆಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ ನಾನು ಇರುವುದಾದ್ರೆ ನಾನು ಸುಳ್ಳುಗಾರನಾಗಿದ್ದೇನೆ. ನಾನು ದೇವರನ್ನ ಪ್ರೀತಿಸ್ತಾ